ಆ ನದಿಯಲ್ಲಿ ಒಂದು ಮೊಸಳೆ ವಾಸವಾಗಿತ್ತು. ಒಂದು ದಿನ ಆ ಮೊಸಳೆ ಅಂಜೂರದ ಮರದ ಹತ್ತಿರ ಹತ್ತಿಕೊಂಡು ವಿಶ್ರಾಂತಿಯಾಗಿದ್ದಾಗ ಕೋತಿ ಒಳ್ಳೆಯದಾಗಿ ಮಾತನಾಡಿ ಹಣ್ಣುಗಳನ್ನು ತಂದುಕೊಟ್ಟಿತು. ಅವಳಿಗೆ ಅವು ತುಂಬಾ ರುಚಿಯಾದವು. ಆದರೆ ಆಕೆ ಅಂದಳು, ಅವನ ಹಣ್ಣುಗಳು ಇಷ್ಟು ರುಚಿಯಾದರೆ ಅವನ ಹೃದಯ ಎಷ್ಟು ರುಚಿಯಾಗಿರಬೇಕು. ಅವನನ್ನು ಇಲ್ಲಿ ಕರೆ ತಂದು ಅವನ ಹೃದಯ ತಿನ್ನಬೇಕು. ಮೊಸಳೆ ಬೆದರಿದರೂ ತನ್ನ ಹೆಂಡತಿಯ ಮಾತಿಗೆ ಮಣೆ ಹಾಕಿತು. ಅದರ ದ್ವೀಪವನ್ನು ನೋಡಿದ್ದೇನೆ. ನೀನು ನನ್ನ ಬೆನ್ನಲ್ಲಿ ಕೂತು ಬಾ, ನಾವು ಅಲ್ಲಿ ಹಣ್ಣು ತಿನ್ನೋಣ. ಕೋತಿ ಸಂತೋಷದಿಂದ ಒಪ್ಪಿಕೊಂಡಿತು. ಆದರೆ ನದಿಯ ಮಧ್ಯಭಾಗದಲ್ಲಿ ಮೊಸಳೆ ತನ್ನ ಯಥಾರ್ಥ ಉದ್ದೇಶವನ್ನು ಹೇಳಿತು. ಕೋತಿ ಚಾಕಚಕ್ಯದಿಂದ ಪ್ರತಿಕ್ರಿಯಿಸಿತು, ಓಹ್, ನೀನು ಅದನ್ನು ನಂಬಿದ ಮೊಸಳೆ ಮರು ಹೋಗಿ ಮರದ ಹತ್ತಿರ ಬಂದಿತು. ತಕ್ಷಣವೇ ಕೋತಿ ಮರದ ಮೇಲೆ ಹಾರಿತು ಮತ್ತು ಅಂದಿತು, ನೀನು ನನ್ನ ಸ್ನೇಹಕ್ಕೆ ದ್ರೋಹ ಮಾಡಿದೆ.